ಬಾಗಲಕೋಟೆ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಭಾರಿ ಅಧಿಕಾರಿ ಆಗಿ ಬದಲಾಗಿ ಪರ್ಮನೆಂಟ್ ಅಧಿಕಾರಿ ಇರುವಂತೆ ಸರ್ಕಾರ ಆದೇಶ ಮಾಡಬೇಕು ಎಂದು ಕಲಾವಿದರು ಒತ್ತಾಯಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯು ಸಾಂಸ್ಕೃತಿಕ ಹಾಗೂ ಕಲೆಯ ತವರೂರು ಆಗಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಕಲಾವಿದರು ಇದ್ದಾರೆ. ಆದರೆ ಕಲಾವಿದರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವುದಕ್ಕೆ ಅಧಿಕಾರಿಗಳೇ ಇರುವುದಿಲ್ಲ. ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ಪ್ರಭಾರಿ ಅಧಿಕಾರಿ ಇರುವುದ ಹಿನ್ನೆಲೆ ಕಲಾವಿದರು ಹೋದ ಸಮಯದಲ್ಲಿ ಭೇಟಿ ಆಗುವುದಿಲ್ಲ. ಇದರಿಂದ ಕಚೇರಿಗೆ ಅಳೆಯುವುದು ಸಾಮಾನ್ಯವಾಗಿದೆ. ಈ ಬಗ್ಗೆ ಶೀಘ್ರವಾಗಿ ಶಾಶ್ವತ ಅಧಿಕಾರಿಯನ್ನು ನೇಮಕ ಮಾಡುವಂತೆ ಕಲಾವಿದರು ಒತ್ತಾಯ ಮಾಡಿದ್ದಾರೆ. ಇದರ ಜೊತೆಗೆ 60 ವರ್ಷದ ವಯಸ್ಸಿನ ನಂತರ ಮಾಸಾಸನ ನೀಡಬೇಕು. ಆದರೆ ಕೆಲ ಕಲಾವಿದರಿಗೆ 40 ವರ್ಷ ವಯಸ್ಸು ಇದ್ದರೂ ಸಹ ಮಾಸಾಸನ ತೆಗೆದುಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ಕಲಾವಿದರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಕಲಾವಿದರಿಗೆ ಮಾಸಾಸನ, ಪಿಂಚಣಿ ಸೇರಿದಂತೆ ಇತರ ಸೌಲಭ್ಯಗಳು ಸಮಯಕ್ಕೆ ಸರಿಯಾಗಿ ವೇತನ ಬರುವಂತೆ ಮಾಡಬೇಕು. ಜೊತೆಗೆ ಚಾಲುಕ್ಯ ಉತ್ಸವ ಸಮಯದಲ್ಲಿ ಭಾಗವಹಿಸಿದ ಕಲಾವಿದರಿಗೆ ಇನ್ನೂ ವೇತನ ನೀಡಿಲ್ಲ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲ ಕಳೆದ 4 ತಿಂಗಳ ಹಿಂದೆ ಚಾಲುಕ್ಯ ಉತ್ಸವ ಜರುಗಿತ್ತು. ಆ ಉತ್ಸವದಲ್ಲಿ ಜಾನಪದ ಕಲಾವಿದರು ಭಾಗವಹಿಸಿ ತಮ್ಮ ಪ್ರತಿಭೆ ತೋರ್ಪಡಿಸಿದ್ದರು. 4 ತಿಂಗಳು ಗತಿಸಿದರೂ ವೇತನ ನೀಡದೇ ಇರುವುದಕ್ಕೆ ಕಲಾವಿದರಿಗೆ ಅಸಮಾಧಾನ ವ್ಯಕ್ತವಾಗಿದೆ. ಈ ಕೂಡಲೇ ಜಾನಪದ ಕಲಾವಿದರಿಗೆ ಚಾಲುಕ್ಯ ಉತ್ಸವದ ವೇತನ ಪಾವತಿ ಮಾಡಬೇಕೆಂದು ಕಲಾವಿದರು ಒತ್ತಾಯ ಮಾಡಿದ್ದಾರೆ. ಸರ್, ಎಲ್ಲರಿಗೂ ನಮಸ್ಕಾರ. ನಾನು ಸರ್ವ ಕಲಾವಿದರ ಒಕ್ಕೂಟದ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ದೊಡ್ಡ ಇಲಾಖೆ. ಇಲ್ಲಿ ಕೆಳಮಟ್ಟದ ಮೂಲ ಜಾನಪದ ಕಲಾವಿದರನ್ನ ಉಳಿಸಿ ಬೆಳೆಸೋಕ್ಕಾಗಿಯೇ ಸರ್ಕಾರ ಈ ಇಲಾಖೆಯನ್ನ ಪ್ರಾರಂಭಗೊಳಿಸಿದೆ. ಅದರಲ್ಲಿಯೂ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆ ದೊಡ್ಡ ಜಿಲ್ಲೆ. ಎಲ್ಲಾ ಜಿಲ್ಲೆಗಳಲ್ಲಿಯೂ, ಎಲ್ಲಾ ತಾಲೂಕುಗಳಲ್ಲಿಯೂ, ಎಲ್ಲಾ ಗ್ರಾಮಗಳಲ್ಲಿಯೂ ಕೆಳಮಟ್ಟದ ನೆಲಮೂಲ ಸಂಸ್ಕೃತಿಯ ಜನಪದ ಕಲಾವಿದರು ನಿರಕ್ಷರಸ್ಥರಿದ್ದಾರೆ. ಅವರು ಪ್ರತಿದಿನ ದೂರದ ಊರಿನಿಂದ ಕಚೇರಿಗೆ ಬಂದಾಗ ಕಚೇರಿಯಲ್ಲಿ ಅಧಿಕಾರಿಗಳ ಕೊರತೆ ಇರುವುದರಿಂದ ಅವರು ಅನಿವಾರ್ಯವಾಗಿ ನಿರಾಸಕ್ತಿಯಿಂದ ಮರಳಿ ತಮ್ಮ ಊರಿಗೆ ಹೋಗುವಂತ ಪರಿಸ್ಥಿತಿ ಏಕೆ ಬಂದಿದೆ ಅಂದರೆ, ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ ಅಧಿಕಾರಿಗಳು ವರ್ಗಾವಣೆ ಆಗಿರೋದ್ರಿಂದ, ಪ್ರಭಾರಿ ಅಧಿಕಾರಿಗಳು ಇಲ್ಲಿ ಇರೋದ್ರಿಂದ, ಅವರು ಇನ್ಚಾರ್ಜ್ ಆಗಿ ಕೆಲಸ ಮಾಡುತ್ತಿರೋದ್ರಿಂದ ಸರಿಯಾದ ಸಮಯದಲ್ಲಿ ಕಲಾವಿದರಿಗೆ ಒದಗ್ತಾ ಇರುವುದಿಲ್ಲ. ಅದಕ್ಕಾಗಿ ತಮಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಸರ್ಕಾರಿ ಮಟ್ಟದಲ್ಲಿ ನಮಗೆ ಪರ್ಮನೆಂಟ್ ಒಬ್ಬ ಎಡಿ ಅವರನ್ನ ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ದೇನೆ. ತಮ್ಮೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಶರಣಬಸವ ಶಾಸ್ತ್ರಿಗಳೆಂದು. ಇವತ್ತು ನಮ್ಮ ಕಲಾವಿದರೆಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಏನಾದರೂ ಮಾಹಿತಿಯನ್ನ ಪಡೆದುಕೊಳ್ಳಬೇಕಾತು ಅಂತಂದ್ರೆ ಇಲಾಖೆಗೆ ಬರ್ಬೇಕಾಗ್ತದೆ. ಅಲ್ಲಿ ಮಾಹಿತಿ ಕೊಡುವಂತವ್ರು ಯಾರು ಅಧಿಕಾರಿಗಳು ಇಲ್ಲ. ಇವತ್ತು ಇನ್ಚಾರ್ಜ್ ಮೇಲೆ ಒಬ್ರು ಅಧಿಕಾರಿಗಳಿದ್ರು ಕೂಡ ಅವ್ರು ಬಹುತೇಕ 15 ದಿವಸಕ್ಕೂ ಅವಕಾಶಗಳನ್ನ ನೋಡ್ಕೊಂಡು ಅವರೆಲ್ಲ ಬರ್ತಿರ್ತಾರೆ. ಹೀಗಾಗಿ ಇಲಾಖೆಯ ಯಾವ ಮಾಹಿತಿಗಳು ಕೂಡ ಕಲಾವಿದರಿಗೆ ಲಭ್ಯ ಆಗ್ತಿಲ್ಲ. ಯಾವಾಗ ಕೇಳಿದ್ರು ಸಾಹೇಬ್ರಿಲ್ಲ ಅನ್ನುವಂತ ಉತ್ತರನೇ ಬರ್ತದೆ. ಹಾಗಾಗಿ ಇತ್ತೀಚೆ 2000 ಬಹುತೇಕ 24-25ರಲ್ಲಿ ಯಾವ ಪ್ರಾಯೋಜನೆ ಕಾರ್ಯಕ್ರಮಗಳು ಕೂಡ ನಮ್ಮ ಕಲಾವಿದರಿಗೆ, ಕಲಾವಿದರ ಸಂಘ ಸಂಸ್ಥೆಗಳಿಗೆ ಸಿಗುತ್ತಿಲ್ಲ ಅನ್ನೋದಕ್ಕಿಂತಲೂ ಆ ಬಜೆಟ್ನೇ ಇಲ್ಲ ಅಂತಕ್ಕಂಥದ್ದು ನಾವು ಇಡೀ 1 ವರ್ಷ ಕೇಳ್ಕೊತ ಬಂದೀವಿ. ಈಗ 2026 ಕೂಡ ಈಗ ಜೂನ್ ಬಂತು. ಈ ವರ್ಷನೂ ಕೂಡ ಪ್ರಾಯೋಜನೆ ಕೊಡ್ತಾರೋ ಇಲ್ಲೋ ಅನ್ನತಕ್ಕಂಥ ಅನುಮಾನದ ಸುಳಿಯಲ್ಲಿ ನಾವೆಲ್ಲ ಇದ್ದೇವೆ. ಈಗ ಬಹುತೇಕ ಈ ಕಲೆ ಉಳಿಬೇಕು, ಬೆಳಿಬೇಕು ಅನ್ನತಕ್ಕಂಥ ಮಾತುಗಳು ಕೇವಲ ನಮ್ಮ ಕಲಾವಿದರೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನಮ್ಮನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ವಾತಾವರಣ ಹೆಚ್ಚು ಅದು ನಿರ್ಮಾಣ ಆಗ್ತದೆ. ಹಾಗಾಗಿ ನಮ್ಮ ನೈಜ ಕಲಾವಿದರು ಏನದಾರಲ್ಲ, ಮೂಲ ಕಲಾವಿದರು ಯಾರು ಅನ್ನತಕ್ಕಂಥದನ್ನ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ಗಮನ ಹರಿಸ್ಬೇಕು. ಅದನ್ನ ಬಿಟ್ಟು ಯಾರ್ಯಾರು ಬಂದು ಏನೇನೋ ಗಲಾಟೆಯನ್ನು ಮಾಡಿದಂಥವರಿಗೆಲ್ಲ ಹೆಚ್ಚು ಅವಕಾಶಗಳು ಸಿಗ್ತಾವ. ಮತ್ತು ನಾವು ಕಲೆಗಾಗಿ ತಮ್ಮ ಜೀವನವನ್ನು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಕಲಾವಿದರಿಗೆ ಇಲಾಖೆಯ ಮಾಹಿತಿಗಳ ತುಂಬಾ ಕೊರತೆ ಇದೆ. ಹಾಗಾಗಿ ಇದನ್ನ ಸರ್ಕಾರ ಸರಿಪಡಿಸ್ಕೊಳ್ಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ. 66-7 ವರ್ಷ ಆಗಿದ್ದ ಆದವ್ರಿಗೆ ನಮಗ ಪಗಾರ ಕೊಡ್ವಾರ್ರಿ. 30 ವರ್ಷ ಆದವ್ರಿಗೆ ಪಗಾರ ಕೊಡಾಕತ್ಯಾರ್ರಿ.
ನಾವ್ ಏನ್ ಮಾಡ್ಬೇಕ್ರಿ ನಮ್ ಕೈಕಾಲ್ನಾಗ ಸಗತಿಲ್ರಿ, ನಮಗ್ ದುಡ್ಯಾಕ ತಾಕತ್ತಿಲ್ಲ. ಮುಂದ ಎಲ್ಲಾರ ಕೇಳಾಕತ್ತಾನ ಅರ್ಜಿ ಫಾರಂ ಸುದಿಕ್ ಕೊಡವಾರ್ರಿ. ಹೆಂಗ್ ಏನ್ ಮಾಡ್ಬೇಕ್ರಿ ನಮಗ್ ಒಟ್ಟ ಯಾವ್ದು ತಿಳಿಯಲ್ದಂಗ ಆಗಿತ್ರಿ. ನಾವೇನ ಮುದಿಕ್ಯಾರೇನ ಸಾತ್ ಹೋಗ್ಬೇಕ್ರಿ, ಏನ್ ಉಳಿಬೇಕ್ರಿ ಇದ್ರಾಗ? ಒಟ್ಟ ಏನ ತಿಳಿಯೋದ್ರ ನಮ್ಮ ಮನ್ಯಾಗ ಮಕ್ಳು ಮರಿ ಎಲ್ಲಾ ಯಾವು ಇಲ್ರಿ. ಒಬ್ಬೊಬ್ಬರ ನಾವು ಹೊಟ್ಟಿ ತುಂಬ್ಕೋಬೇಕಾದ್ರ ನಮಗ್ ಸಗತಿಲ್ರಿ. ನಾವು ಸೋಬಾನ್ ಪದ ಹಾಡಾವ್ರಿ, ಹಾಡಾಕತಿ 20 ವರ್ಷ ಆದ್ರೂ ಇದ ಅರ್ಜಿ ಫಾರಂ ಯಾವ್ದು ಕೊಡೋರ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಬರೇ ಓಡಿಸಾಡಿ ಕೊಡ್ಲಾಕತ್ಯಾರ್ರಿ. ಹೆಂಗ್ ಏನ್ ಮಾಡೋಣ್ರಿ? ಅರಿಕೆರಿ ಗ್ರಾಮದ ಸದಾಶಿವ ಆಗೋಜಿ ಅಂತೇಳಿ ನಮ್ಮ ಹೆಸರು. ಸರ್ವ ಕಲಾವಿದರ ಒಕ್ಕೂಟದ ಸದಸ್ಯನಾಗಿ ನಾ ಮಾತಾಡೋದು ಏನಂದ್ರ, ಈಗ 60 ವರ್ಷದ ವಯಸ್ಸಾದವರಿಗೆ ಮಾಸಾಸನ ಬರ್ಬೇಕಂತ ಹೇಳಿ ಕಾನೂನು ಮಾಡೈತಿ ಗೌರ್ಮೆಂಟ್ ಕಾನೂನು ಮಾಡೈತಿ. ಈಗ 30 ವರ್ಷ 35 ವರ್ಷದವ್ರಿಗೆ ಮಾಸಾಸನ ಸಿಗಾಕತೈತಿ. ಅದು ಹೆಂಗ ಸಿಗಾಕತೈತಿ ಅಂತ ಕೇಳಿದ್ರ, ವೇದಿಕೆ ಮ್ಯಾಲ ನಿಂತು ಹೋಗ್ಕೊಳಕ್ ಬರಂಗಿಲ್ಲ ಅವ್ರಿಗೆ. ಅಂತವ್ರಿಗೆ ಮಾಸಾನ ಸಿಗಾಕತೈತಿ. 70 ವರ್ಷದವ್ರು ಅಲಿದಾಡಿ ಸಾಯಕತ್ತಾವ. ಸಂಸ್ಕೃತ ಆಫೀಸ್ಕ DC ಆಫೀಸ್ಕ, ಸಂಸ್ಕೃತ ಆಫೀಸ್ಕ DC ಆಫೀಸ್ಕ. ಇದು ಎಲ್ಲಿ ಫೇಲ್ ಆಗೈತಿ ಅನ್ನೋದು ಗೊತ್ತಾಗಲ್ಲ. ಏನ್ MLR ಲೀಟರ್ ತಗೊಂಡ್ ಮಾಡಾಕತ್ಯಾರು, ಏನ್ MP.R ಲೀಟರ್ ತಗೊಂಡ್ ಮಾಡಾಕತ್ಯಾರು, ಮತ್ತಿನ್ ಯಾರ್ಯಾರು ಲೀಟರ್ ತಗೊಂಡ್ ಮಾಡಾಕತ್ಯಾರು. ಮಾಡ್ಲಿ, ಲೀಟರ್ ತಗೊಂಡ್ ಮಾಡ್ಲಿ, MLR ತಗೊಂಡ್ ಮಾಡ್ಲಿ, ಅಧಿಕಾರಿಗಳು ಲೀಟರ್ ತಗೊಂಡ್ ಮಾಡ್ಲಿ. ಖರೆ 70 ವರ್ಷ ಆದವ್ರಿಗೆ ಮಾತ್ರ 60 ವರ್ಷ ಆದವ್ರಿಗೆ ಹಿಡ್ಕೊಂಡ್ ಮಾಡ್ಬೇಕ. ಈ 30 ವರ್ಷ ಆದವ್ರಿಗೆ ಮಾಡ್ತಾರಂದ್ರ ಇದೇನ ಕಾನೂನಕ್ಕ ವಿರುದ್ಧ ಯಾಕೆ ಹಿಂಗ್ ಮಾಡಾಕತ್ತಿದ್ದಾರೆ ಅಧಿಕಾರಿಗಳು ನಮ್ಗೆ ತಿಳಿಯಲ್ದಾಗೈತಿ. ಇನ್ನ ಮುಂದೆ ಇದೇ ತರ ಮುಂದೆ ಹೋದದ ಕರೆ ಆದ್ರ ನಾವು ಕಲಾವಿದರ ಬಾಗಲಕೋಟೆ ಜಿಲ್ಲಾ ಕಲಾವಿದರು ಎಲ್ಲಾರು ಸೇರಿ DC ಆಫೀಸಿಗೆ ಬಂದು ಕೂತ ಉಗ್ರ ಹೋರಾಟ ಮಾಡ್ಬೇಕಾಕತ್ತೆ. ಮಾಡ್ರಿ, 58 ಹಿಡ್ಕೊಂಡ್ 60 ವರ್ಷ ಹಿಡ್ಕೊಂಡ್ ಕೇಸ್ ಮಾಡ್ರಿ, ಅದಕ್ಕೆ ನಮ್ಗೆ ಓಕೆ ಐತಿ. 30 ವರ್ಷದವ್ರಿಗೆ ಯಾಕೆ ನೀವು ಮಾಸಾಸನ ಕೊಡಾಕತ್ತೀರಿ? ಅವ್ರಿಗೆ ಇಲ್ಲ, ಇವ್ರಿಗೆ ಯಾಕೆ ಕೊಡಾಕತ್ತೀರಿ? ಸಣ್ಣ ವಯಸ್ಸವ್ರಿಗೆ ಯಾಕೆ ಕೊಡಾಕತ್ತೀರಿ? ಇರುದ ವಯಸ್ಸ 60 70 ಇರ್ತೈತಿ. 60 ವರ್ಷ ಆಗೈತೆ ಅಂದ್ರೆ ಒಂದ್ 4-6 ವರ್ಷ ತಿಂದು ಬದುಕ್ತಾವು. ಅದ್ರ ಸಂಬಂಧ ನಾವು ಈಗ ನನ್ನ ಹೆಸರು ಸದಾಶಿವ ಆಗೋಜಿ. ಈಗ ಸದ್ದ 35 ವರ್ಷದವರಿಗೆ ಕೊಡುದು ಬಂದ್ ಮಾಡ್ರಿ, 70-60 ವರ್ಷ ಕೊಡೋರಿಗೆ ಆದವ್ರಿಗೆ ಕೊಡ್ರಿ ಅಂತ ಹೇಳಿ ನಾನು ವಿನಂತಿ. ನಾನು ಈಗ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಇನಾಮಂಚನ ಗ್ರಾಮದ ಒಬ್ಬ ಬಡ ಕಲಾವಿದ. ನಾನು ಈ ಬಾಗಲಕೋಟೆ ಜಿಲ್ಲೆಯ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟ ಬಾಗಲಕೋಟೆ ಜಿಲ್ಲೆಯ ಈ ಒಂದು ಒಕ್ಕೂಟದಲ್ಲಿ ಉಪಾಧ್ಯಕ್ಷನಾಗಿ ಒಬ್ಬನ ಭಾಗಿಯಾಗಿರ್ತೇನೆ. ನಾನು ಸುಮಾರು ವರ್ಷಗಳಿಂದ ಬಯಲಾಟ, ಜಾನಪದ, ಶಿವಭಜನೆ, ಹಂತಿಪದ ಮುಂತಾದ ಕಲೆಯನ್ನು ಮಾಡುತ್ತಾ ಈಗ ನಾನು 40 ವರ್ಷಗಳ ಕಾಲ ಇದರಲ್ಲಿ ನಾನು ಕಾಲ ಕಳೆದು ಬಂದಿದ್ದೇನೆ. ಆದರೂ ಕೂಡ ಸರ್ಕಾರ ನನಗೆ ಕೊಡತಕ್ಕಂಥ ಒಂದು ಗೌರವವನ್ನು ಕೂಡ ಮಂಜೂರು ಮಾಡಿದೆ. ಆದರೆ ಆ ಮಂಜೂರಾದ ಹಣ ಪ್ರತಿ ತಿಂಗಳ ಮೊದಲನೇ ವಾರದಲ್ಲಿ ಮುಟ್ಟುವ ಹಾಗೆ ಅವರು ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಕಲಾವಿದರು ಹೆಚ್ಚಾಗಿ ಬಡ ಜನರು ಜಾಸ್ತಿ ಇರ್ತಾರೆ, ಇದನ್ನ ನಂಬಿ ಅವ್ರು ಬದುಕು ಮಾಡ್ತಿದ್ದಾರೆ. ಅದಕ್ಕೆ ವಿಳಂಬ ಆದ್ರೆ ಸ್ವಲ್ಪ ಕಲಾವಿದರಿಗೆ ತೊಂದರೆ ಆಗ್ತತಿ. ಯಾಕಂದ್ರೆ ಈ ಪಿಂಚಣಿ ಹಣವನ್ನು ವಯಸ್ಸಾದ ನಂತರ ಕೊಡ್ತಿದ್ದಾರೆ, ಅವ್ರು ದುಡ್ಲಿಕ್ಕೆ ಆಗುದಿಲ್ಲ. ಆ ಒಂದು ದೃಷ್ಟಿಯಿಂದ ಸರ್ಕಾರದವರು ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಪಿಂಚಣಿ ಹಣವನ್ನು ಪ್ರತಿ ತಿಂಗಳ ಮೊದಲನೇ ವಾರದಲ್ಲಿ ಮುಟ್ಟುವಾಗಿ ಮಾಡ್ಬೇಕಂದ್ರೆ ನನ್ನ ಅಭಿಪ್ರಾಯ. ಈಗ 2 ತಿಂಗಳಿಂದ ಇದು ಸಂಬಳ ಬಂದಿಲ್ರಿ. ಹೌದು, ನಮ್ಮ ಬದುಕು ಮಾಡ್ಲಿಕ್ಕೆ ತೊಂದರೆ ಆಗತ್ತೀರಿ. ಯಾಕಂದ್ರೆ ನಾವು ಕಲಾವಿದರು ಬಡವರು ಜಾಸ್ತಿ ರೀ ಸರ್, ನಮ್ಗೆ ಬೇರೆ ಕೆಲಸಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅತಿ ವಿಜೃಂಭಣೆಯಿಂದ ಬಾದಾಮಿ ಚಾಲುಕ್ಯರ ನಾಡಿನ ವೈಭವವನ್ನ ಕುರಿತಾಗಿ 3 ದಿನಗಳ ಕಾಲ ಈ ಒಂದು ಉತ್ಸವವನ್ನ ಜಿಲ್ಲಾಡಳಿತ ನಡೆಸಿಕೊಟ್ಟಿತು. ಜೊತೆಗೆ ಸಂಸ್ಕೃತಿ ಇಲಾಖೆ ಕೂಡ ಅದರಲ್ಲಿ ಭಾಗವಹಿಸಿ ಕಲಾವಿದರನ್ನ ಎಲ್ಲ ರೀತಿಯ ಕಾರ್ಯಕ್ರಮಗಳಲ್ಲಿ ಬಳಸಿಕೊಳ್ಳಲಾಯಿತು. ಒಂದು ವಿಷಾದನೀಯ ಸಂಗತಿ ಏನಂದ್ರೆ 3 ತಿಂಗಳಾದ್ರೂ ಸಹ ಇಲ್ಲಿವರೆಗೆ ಯಾವ ಕಲಾವಿದರಿಗೂ ಕೂಡ ವೇತನ ಆಗಿಲ್ಲ, ಗೌರವಧನ ಸಿಕ್ಕಿಲ್ಲ. ಇದರಲ್ಲಿ ಒಂದು ದಿನಕ್ಕೆ 15-16 ತಂಡಗಳ ಹಿಡಿದುಕೊಂಡ್ರು ಸಹ 3 ದಿನಗಳ ಕಾಲ 60ರಿಂದ 70 ಕಲಾ ತಂಡಗಳು ಸ್ಥಳೀಯ ಕಲಾವಿದರು ಭಾಗವಹಿಸಿದ್ದಾರೆ. ಇದರಲ್ಲಿ ಜಾನಪದ ಗೀತೆ, ತತ್ವಪದ, ಲಾವಣಿ ಗೀತೆ, ಭಜನಾ ಗೀತೆ, ಜನಪದ ನೃತ್ಯ, ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ಸಿನಿಮಾ ಹಾಡುಗಳು, ಬೆಂಗಳೂರು ಹಾಗೆ ಬೇರೆ ರಾಜ್ಯಗಳಿಂದ ಬಂದಂತಹ ಕಲಾವಿದರು ಕೂಡ ಭಾಗವಹಿಸಿದ್ದಾರೆ. ದಯಮಾಡಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ವಿನಂತಿಸಿಕೊಳ್ಳೋದೇನೆಂದರೆ, ನಮ್ಮ ಕಲಾವಿದರು ಆರ್ಥಿಕವಾಗಿ ಸಬಲ ಇಲ್ಲದೆ ಇರುವ ಕಾರಣಕ್ಕಾಗಿ ಬೇಗನೆ ಅವರಿಗೆ ಗೌರವಧನವನ್ನ ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೋತಾ ಇದ್ದೇನೆ. ಹಾಗೆ ಇನ್ನು ಉಳಿದಂತಹ ಮಾಶಾಸನದಿಂದ ವಂಚಿತರಾದಂತಹ ಕಲಾವಿದರಿಗೂ ಕೂಡ ಬೇಗನೆ ಮಾಶಾಸನವನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಮತ್ತೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, 3 ತಿಂಗಳಿಂದ ಈ ತಡೆ ಹಿಡಿಯಲಾದಂತಹ ಚಾಲುಕ್ಯೋತ್ಸವದ ಗೌರವಧನವನ್ನ
ಬೇಗನೆ ಬಿಡುಗಡೆ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೆ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ.